ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ಒಬ್ಬ ರೈತನಿದ್ದ. ಒಂದಿಷ್ಟು ಜಮೀನು ಸಾಗುವಳಿ ಮಾಡಿಕೊಂಡು ಸುಖವಾಗಿದ್ದ. ಒಂದು ಬಾರಿ ಭಾರೀ ಬರಗಾಲ ಬಂತು. ದನಕರುಗಳೆಲ್ಲ ಸಾಯ್ತೊಡತು. ಜನ ಊರು ಬಿಟ್ಟು ಪಟ್ಟಣಗಳಿಗೆ ಕೆಲಸಕ್ಕೆ ಹೋದರು. ಈತ ಮಾತ್ರ ತಮ್ಮ ಹಿರಿಯರು ಮಾಡಿಟ್ಟ ಜಮೀನನ್ನು ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಹಠ. ಮಳೆ ಆಗದಿದ್ದೇನಂತೆ, ನೆಲದಲ್ಲಿ ನೀರಿದೆಯಲ್ಲ ಅಂತ ಹೇಳಿ ಒಂದು ಕೊಳವೆ ಬಾವಿ ಹಾಕಿಸಿದ್ರಾಯಿತು ಅಂದ್ಕೊಂಡು ಸಾಕಷ್ಟು ದುಡ್ಡನ್ನು ಹೊಂದಿಸ್ಕೊಂಡು ಕೊಳವೆ ಬಾವಿಯನ್ನು ಕೊರೆಯುವ ಕಂಪನಿಯವ್ರನ್ನ ಕರೆಸಿ ಬಾವಿ ತೆಗೆಯಲು ಹೇಳ್ದ. ಅವರು, ಬೇಡ ಸ್ವಾಮಿ, ನಾವಿಲ್ಲಿ 400 ಅಡಿಯವರೆಗೂ ಕೊರೆದಿದ್ದೇವೆ, ನೆಲದಲ್ಲಿ ನೀರಿಲ್ಲ, ಸುಮ್ಮನೆ ದುಡ್ಡು ವ್ಯರ್ಥ ಅಂತ ಹೇಳಿದ್ರು. ಛೇ, ಇದೇನು ಹೇಳ್ತೀರಿ, ನೀವು 600 ಅಡಿ ಕೊರೀರಿ, ನೀರು ಸಿಕ್ಕೇ ಸಿಗತ್ತೆ ಅಂದ. ಅವರಿಗೇನು ತೊಂದರೆ, ದುಡ್ಡು ಸಿಕ್ಕರೆ 1000 ಅಡಿ ಆದರೂ ಕೊರಿತಾರೆ. ಸರಿ, ನೆಲ ಕೊರೆದ್ರು 600 ಅಡಿ ಆಯಿತು, ನೀರಿಲ್ಲ. 800 ಅಡಿ ಆಯಿತು, ನೀರಿಲ್ಲ. 1000 ಅಡಿಯೂ ಆಯಿತು, ನೀರಿನ ಲಕ್ಷಣವೇ ಇಲ್ಲ, ಬರೀ ಕಲ್ಲಿನ ಪುಡಿಗಳು. ಕಂಪನಿಯವರು ಕೇಳಿದ್ರು, ನಿಲ್ಲಿಸಿ ಬಿಡೋಣವೇ ಸರ್? ಇಲ್ಲ, ಕೊರೀರಿ, ದುಡ್ಡು ಕೊಡೋ ನಾನು ತಾನೇ, ಪ್ರಪಂಚದ ಆ ಕಡೆ ಮುಟ್ಟಿದ್ರೂ ಸರಿ, ನೀರು ಬರಲೇಬೇಕು ಅಂತ ರೈತ ಹೇಳ್ದ. 2000 ಅಡಿ ದಾಟಿತು. ಈಗ 3000 ಅಡಿ ಹತ್ರ ಬಂದಿದೆ. ರೈತನಿಗೆ ಗಾಬರಿ ಆಯಿತು. ನೀರು ಬರಲಿಲ್ಲ ಅಂತ ಹೇಳಿ ನೀರಿನ ಬದಲು ಒಂದು ಕರಿ ರಾಡಿ ಉಕ್ಕಿ ಬರ್ತಾಯಿತ್ತು. ಮುಚ್ಚಳ ಮುಚ್ಚಿದರೂ ರಭಸದಿಂದ ಕಿತ್ತುಕೊಂಡು ಬರ್ತಾಯಿತ್ತು. ಅವನ ಹೊಲದಲ್ಲಿ ಹರಿತಾ ಇತ್ತು. ನನ್ನ ಹೊಲವೆಲ್ಲ ಹಾಳಾಗಿ ಹೋಯ್ತದಲ್ಲ ಅಂತ ರೈತನಿಗೆ ಭಯ. ಏನು ಮಾಡಲು ತೋಚಲಿಲ್ಲ. ಅವನ ಗೆಳೆಯ ಈ ಒಂದು ದ್ರವವನ್ನು ತೆಗೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಕೊಂಡು ಸಂತಸದಿಂದ ಬಂದ. ನೀನು ಪುಣ್ಯ ಮಾಡಿದ್ಯೋ ಮಾರಯ್ಯ ಅಂತ ಹಿಗ್ಗದ. ಏನು ಪುಣ್ಯವೋ, ಈ ರಾಡಿ ನಿಂತರೆ ಸಾಕು ಅಂತ ಅಳು ಮೊರೆ ಮಾಡಿಕೊಂಡು ರೈತ ಹೇಳ್ದ. ಗೆಳೆಯ ಹೇಳ್ದ, ಈಗ ಬಂದಿದ್ದು ಏನು ಅಂದ್ಕೊಂಡಿದ್ಯಾ? ಅದು ಎಣ್ಣೆ. ನೀರು ಪಡೆಯಲು ಹೋಗಿ ಎಣ್ಣೆ ಪಡೆದಿದ್ಯಾ, ಅದನ್ನು ಮಾರಿದರೆ ನೀನು ಕೋಟ್ಯಾಧಿಪತಿ ಆಗ್ತಿ. ಹೌದೇ ಅಂತ ಹೇಳಿ ರೈತ ಆ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ತುಂಬಿ ಮಾರತೊಡಗಿದ. ಬಂದ ಹಣದಿಂದ ಮತ್ತೆ 4-5 ಬಾವಿ ಕೊರೆಸ್ದ. ಹಗಲು ರಾತ್ರಿ ಎಣ್ಣೆ ತೆಗೆಯಲು ಪ್ರಾರಂಭವಾಯಿತು. 6 ತಿಂಗಳಿನಲ್ಲಿ ನಮ್ಮ ರೈತ ಪ್ರಪಂಚದ ಅತ್ಯಂತ ಶ್ರೀಮಂತರಲ್ಲೊಬ್ಬನಾಗಿ ಬಿಟ್ಟ. ಒಮ್ಮೆಲೆ ದುಡ್ಡು ಬಂದರೆ ತಲೆ ನಿಲ್ಲುವುದಿಲ್ಲ. ದುಡ್ಡಿನ ಹಿಂದೆಯೇ ಸಂಬಂಧಿಕರು, ಸ್ನೇಹಿತರು, ಸಲಹೆಗಾರರೂ ಬರ್ತಾರೆ. ಒಬ್ಬರು ಸಲಹೆ ನೀಡಿದರು, ನೀವೀಗ ಶ್ರೀಮಂತರು, ಒಬ್ಬ ಕಾರ್ಯದರ್ಶಿನ ಇಟ್ಕೊಳ್ಳಿ, ಒಳ್ಳೆ ಬಂಗ್ಲೆ ಕಾರ್ ತೆಗೆದುಕೊಳ್ಳಿ, ಘನತೆಗೆ ತಕ್ಕಂತೆ ಬದುಕಿ. ಒಬ್ಬ MA BA ಆದವರನ್ನು ಕಾರ್ಯದರ್ಶಿಯಾಗಿ ನೇಮಿಸಿದ. ನನಗೆ 6 ಬಾಗಿಲಿರುವ ಕಾರ್ ತೆಗೆದುಕೊಂಡು ಬಾ. ಎಲ್ಲರ ಕಾರಿಗೂ 4 ಬಾಗಿಲಿರುತ್ತವೆ, ನನ್ನದು ವಿಶೇಷವಾಗಿರಬೇಕಲ್ವೇ? ಸರಿ. ಕಾರ್ಯದರ್ಶಿ 2 ಕೋಟಿ ರೂಪಾಯಿಗಳ 8 ಬಾಗಿಲಿನ ಕಾರು ತಂದ. ರೈತ ಕಾರಿನ ಒಳಗೆಲ್ಲ ನೋಡಿ ಕಾರ್ಯದರ್ಶಿಗೆ ಹೇಳಿದ, ಕಾರು ಚೆನ್ನಾಗಿಲ್ಲ, ಕಾರಿನ ಮೇಲಿನ ಭಾಗಕ್ಕೆ ಒಂದು ದೊಡ್ಡ ಕಿಂಡಿಯನ್ನು ಮಾಡು. ನಾನು ಸದಾ ಉಪಯೋಗಿಸುವ ಮರದ ಚರ್ಮದ ಕುರ್ಚಿಯನ್ನು ಕಾರಿನ ಸೋಫಾದ ಮೇಲಿಡು. ಸರ್, ಅದು ಚೆನ್ನಾಗಿರೋದಿಲ್ಲ, ಇದು ಹವಾನಿಯಂತ್ರಿತ ಕಾರು ನನ್ನದೋ ನಿನ್ನದೋ ಹೇಳ್ದಷ್ಟು ಮಾಡು. ರೈತ ಕಾರನ್ನೇರಿ ಮರದ ಕುರ್ಚಿಯ ಮೇಲೆ ಕುಳಿತಾಗ ಅವನ ತಲೆ ಕಿಂಡಿಯಿಂದ ಹಾಯ್ದು ಹೊರಗೆ ಬರ್ತಿತ್ತು. ಏಕೆ ಹೀಗೆ ಎಂದು ಕಾರ್ಯದರ್ಶಿಗೆ ರೈತ ಹೇಳ್ದ. ನಾನು ಒಳಗೆ ಕೂತರೆ ಹೊರಗಿನವರಿಗೆ ನನ್ನ ಮುಖ ಕಾಣೋದು ಹೇಗೆ? ಅವರು ಹೊಟ್ಟೆ ಉರ್ಕೊಳ್ಬೇಕನ್ನ ನಾನು ನೋಡಬೇಕು ಅಂದ. ತಮಾಷೆ ವಿಷಯ ಅಂದರೆ ಈ ಕಾರು ಎಂದಿಗೂ ತಾಸಿಗೆ 4 ಮೈಲಿಗಿಂತ ವೇಗವಾಗಿ ಹೋಗಲಿಲ್ಲ. ಏಕೆ ಗೊತ್ತೇ? ಇದನ್ನು ಎಳೆಯಲು ಅವನು ಒಂದು ಜೊತೆ ಎತ್ತನ್ನೂ ಇಟ್ಟಿದ್ದ. ಡ್ರೈವರ್ ಹೇಳಿದ, ಈ ಎತ್ತು ಯಾಕೆ ಸರ್? ಕಾರಿನಲ್ಲಿ ಇಂಜಿನ್ನಿಗೂ 200 ಅಶ್ವಶಕ್ತಿಯ ಸಾಮರ್ಥ್ಯ ಇದೆ ಅಂತ. ಕೀಲಿ ಕೈಯನ್ನು ತಿರುಗಿಸಿದ್ರೆ ತಾಸಿಗೆ 200 ಮೈಲಿ ವೇಗವಾಗಿ ಹೋಗೋ ಶಕ್ತಿ ಇದೆ ಅಂತ. ರೈತ ಹೇಳ್ದ, ನನಗೆ ಎತ್ತುಗಳ ಬಗ್ಗೆ ನಂಬಿಕೆ ಇದೆ, ಎಂಜಿನಿಂದಲ್ಲ. ಈ ಕತೆ ಒಂದು ರೀತಿ ತಮಾಷೆಯಾಗಿದ್ದರೂ ಕೂಡ ಕೆಲವೊಂದು ವಿಷಯ ಸತ್ಯವನ್ನು ಹೇಳುತ್ತೆ. ಈ ಕಥೆಯನ್ನು ನಾನು ಯಾಕೆ ಹೇಳಿದೆ ಅಂದರೆ, ನಮ್ಮ ಸ್ಥಿತಿಯು ಕೂಡ ಹಾಗೆ ಇದೆ. ನಮ್ಮಲ್ಲಿ ಅಪರಿಮಿತವಾದ ಆತ್ಮಶಕ್ತಿ ಇದ್ದರೂ ಕೂಡ ಅದರ ಬಗ್ಗೆ ನಂಬಿಕೆ ಇಲ್ಲ. ಹೊರಗಡೆ ಇರುವಂಥ ಸ್ಥಾನ, ಹಣ, ಪದವಿ ಇವುಗಳ ಬಗ್ಗೆ ನಮಗೆ ಹೆಚ್ಚು ನಂಬಿಕೆ, ಬೇರೆಯವರ ಸಾಧನೆ ಬಗ್ಗೆ ಹೆಚ್ಚು ನಂಬಿಕೆ ಮಾಡ್ತೀವಿ. ಆದರೆ ನಮ್ಮಲ್ಲೂ ಕೂಡ ಆತ್ಮಶಕ್ತಿ ಇದೆ. ಒಂದು ವೇಳೆ ಒಂದು ಕೆಲಸ ನಮ್ಮಿಂದ ಸಾಧ್ಯ ಆಗಲಿಲ್ಲ ಅಂತಂದರೆ ನಾವು ನಿರಾಶೆಯನ್ನು ಹೊಂದುತ್ತೀವಿ. ನಾವು ಅದನ್ನು ಮಾಡುವುದರ ಬದಲಾಗಿ ಇನ್ನೊಂದು ಕೆಲಸವನ್ನು ಪ್ರಯತ್ನ ಮಾಡೋಣ. ಆ ಕೆಲಸದಲ್ಲಿ ಸೋತ್ರೆ ಮತ್ತೊಂದು ಕೆಲಸ,
ಹೀಗೆ ನಾವು ಅವಕಾಶಗಳನ್ನು ಒಂದಾದ ನಂತರ ಒಂದರಲ್ಲಿ ಸೋತ್ರೆ ಇನ್ನೊಂದನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಆತ್ಮಶಕ್ತಿಯನ್ನು ಬೆಳೆಸ್ಕೊಳ್ತಾ ಹೋಗಬೇಕು ಅನ್ನೋ ಕಾರಣದಿಂದ ನಾ ಈ ಒಂದು ಕಥೆಯನ್ನು ನಿಮಗೆ ಹೇಳಿದೆ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ, ಮೆಚ್ಚುಗೆ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.